8,000 ಖಂಡಿತವಾಗ್ಲೂ ಗಾಡಿ ಕೊಡ್ತೇನೆ ಸರ್. ನಮ್ಮಲ್ಲಿ ಎಂಟಾರ್ಕ್ ಇದೆ, ಆಕ್ಟಿವಾ ಇದೆ, ಡಿಯೋ ಇದೆ, ಜುಪಿಟರ್ ಇದೆ, ರೈಡರ್ ಇದೆ. 8,000 ಕೊಟ್ಟು ಗಾಡಿ ತಗೊಂಡ್ರೆ ಸರ್ ದಿನಕ್ಕೆ 2,000 ರೂಪಾಯಿ ದುಡಿತಾರಲ್ವಾ ಸರ್? ಸೂಪರ್ ಸರ್. 8,000 ರೂಪಾಯಿ ಗಾಡಿ ಕೊಡ್ತೀನಿ ಅಂದ್ರಲ್ಲ, ಎಸ್ ಸರ್. ಡಾಕ್ಯುಮೆಂಟ್ಸ್ ಕಡೆ ಏನೇನು ಸರ್ ಡಾಕ್ಯುಮೆಂಟೇಶನ್ ಜಸ್ಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಬುಕ್ ಬೇಕು ಸರ್. ಸಪೋಸ್ ಈಗ ಹೊರಗಡೆಯಿಂದ ಬಂದಿರ್ತಾರೆ ಸರ್, ಬೆಂಗಳೂರಲ್ಲಿ ಇರ್ತಾರೆ ಸರ್, ಜಸ್ಟ್ ಒಂದು ರೆಂಟೆಡ್ ಹೌಸ್ ಕರೆಂಟ್ ಬಿಲ್ ಒಂದು ಇದ್ರೆ ಸಾಕು ಸರ್, ಅವ್ರ ಹೆಸರಲ್ಲಿ ಗಾಡಿ ಆಗುತ್ತೆ. ಮೂವರ ಮೋಟರ್ಸ್ ಬಂತು ಅಂದ್ರೆ ಸರ್ ರಿಟರ್ನ್ ಅಂತೂ ವಾಪಸ್ ಕಳ್ಸಲ್ಲ ಸರ್. 8,000 ರೂಪಾಯಿ ತಗೊಂಬಂತು ಅಂದ್ರೆ ಖಂಡಿತವಾಗ್ಲೂ ಗಾಡಿ ಕೊಟ್ಟೆ ಕಳ್ಸೋದು ಸರ್. TVS ರೈಡರ್ ಬರುತ್ತೆ ಸರ್, 8,000ಕ್ಕೆ ಖಂಡಿತವಾಗ್ಲೂ ಕೊಡ್ತೇನೆ. ಅದೇ ನೀವು TVS XL ವೆಹಿಕಲ್ ಗೆ ತಗೊಂಡ್ರೆ ಸರ್ ಇನ್ಕ್ಲೂಡಿಂಗ್ ಫುಲ್ ಫಿಟ್ಟಿಂಗ್ ಫ್ರೀ ಕೊಡ್ತೇನೆ ಸರ್, ಇನ್ಕ್ಲೂಡಿಂಗ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಕೊಡ್ತೇನೆ. ಮೊಪೆಟ್ ಅಲ್ಲಿ ಯಾವುದೇ ವೆಹಿಕಲ್ ತಗೊಂಡ್ರು ಸರ್ ಸೈಡ್ ಸ್ಟ್ಯಾಂಡು, ಫುಟ್ ರೆಸ್ಟ್, ಸೀಟ್ ಕವರು, ಫ್ಲೋರ್ ಮ್ಯಾಟು, ಗ್ರಿಪ್ ಕವರ್, ಹೆಲ್ಮೆಟ್, ನಂಬರ್ ಪ್ಲೇಟ್ ಫ್ರೇಮ್ ಇದಿಷ್ಟು ಕೂಡ ಫ್ರೀ ಕೊಡ್ತೇನೆ ಸರ್. 8,000 ರೂಪಾಯಿ ಡೌನ್ ಪೇಮೆಂಟ್ ಅಂತ ಏನ್ ಹೇಳಿದ್ದೇನೆ ಅದರಲ್ಲಿ ನೀವು 1,000 ರೂಪೀಸ್ ಕೊಟ್ಟು ಬುಕಿಂಗ್ ಮಾಡಬೇಕಾಗುತ್ತೆ. ಬುಕಿಂಗ್ ಮಾಡಿ ಅಪ್ರೂವಲ್ ಮಾಡಿಕೊಂತೇನೆ, ಅಪ್ರೂವಲ್ ಆಯ್ತಾ ಬಂದು ನೀವು ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗ್ಬೋದು ಸರ್. ಇನ್ ಕೇಸ್ ನಿಮ್ದು ಅಪ್ರೂವಲ್ ಆಗಲ್ಲ ಅಂತಂದ್ರು ಸರ್ ನೀವೇನ್ ಬುಕಿಂಗ್ 1,000 ರೂಪಾಯಿ ಅಡ್ವಾನ್ಸ್ ಮಾಡಿರ್ತೀರಾ ಆ ಅಮೌಂಟ್ ಕೂಡ ವಾಪಸ್ ರೀಫಂಡ್ ಕೊಡ್ತೇನೆ ಸರ್. ಬೋರಾ ಮೋಟರ್ಸ್ ಎಲ್ಲಿ ಬರ್ ಸರ್? ಸರ್ ಮಾರುತಿ ನಗರ ಸೊನ್ನೆನಹಳ್ಳಿ ಸರ್, ಕೆಂಗೇರಿ ಸರ್. ಸರ್ ಗೊತ್ತಾಗ್ಲಿಲ್ಲ ಅಡ್ರೆಸ್ ಅಂತಂದ್ರೆ ಸರ್ ಜಸ್ಟ್ ಒಂದು ಕಮೆಂಟ್ ಮಾಡಿ ಆಯ್ ಅಂತ ಸರ್, ಲೊಕೇಶನ್ ಸೆಂಡ್ ಮಾಡ್ತೇನೆ. ಹಾಯ್ ಹಲೋ ನಮಸ್ಕಾರ, ಇದು ವ್ಯಾಪಾರ ವ್ಯವಹಾರದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಬಂದಿರೋದು ಸೊನ್ನೆನಹಳ್ಳಿ ಮಾರುತಿ ನಗರ ಕೆಂಗೇರಿಯಲ್ಲಿ ಲೊಕೇಟ್ ಆಗಿರೋಂಥ ಮಲ್ಟಿ ಬ್ರ್ಯಾಂಡ್ 2 ವೀಲರ್ ಶೋರೂಮ್ ಬಂದಿದ್ದೀನಿ. ಅದರ ಹೆಸರು ಬೋರಾ ಮೋಟರ್ಸ್. ಏನು ಇವ್ರು ಸ್ಪೆಷಲ್ ಅಂತಂದರೆ, ಬೆಂಗಳೂರಲ್ಲಿ ನಾನು ಒಂದು ನೆಲೆ ಕಂಡ್ಕೋಬೇಕು, ನನಗೆ ಕೆಲಸಕ್ಕೆ ಒಂದು 2 ವೀಲರ್ ಬೇಕು ಅಂತ ತುಂಬ ಜನ ಪರದಾಡ್ತಾ ಇರ್ತಾರೆ, ಆದರೆ 2 ವೀಲರ್ ತೊಗೊಳ್ಳೋ ಶಕ್ತಿನೇ ಇರಲ್ಲ. ಅಂಥವ್ರಿಗೆ ಇವರು ಹೆಲ್ಪ್ ಮಾಡ್ತಿದ್ದಾರೆ. ಜಸ್ಟ್ 8,000 ರೂಪಾಯಿ ಇವ್ರ ಹತ್ರ ಕೊಟ್ಟರೆ ಲೋ ಡೌನ್ ಪೇಮೆಂಟಲ್ಲಿ ಸೂಪರ್ ಮಲ್ಟಿ ಬ್ರ್ಯಾಂಡ್ ಗಾಡಿಗಳಿದ್ದಾವೆ 2 ವೀಲರ್ಸು. ಅದರಲ್ಲಿ ನೀವು ಯಾವ್ದು ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬೋದು. ಇದು ಏನಂತಂದರೆ ಸ್ವಿಗ್ಗಿ, ಝೊಮ್ಯಾಟೊ ಮತ್ತು ಡನ್ಸೋ ಮಾಡೋವಂಥ ಹುಡುಗರುಗಳು, ನಾನೊಂದು ಡೈಲಿ ಒಂದು 1,000 ರೂಪಾಯಿ ದುಡ್ಕೋಬೇಕು, ನಾನು ಇಲ್ಲಿ ಬಾಡಿಗೆ ಕಟ್ಟಬೇಕು, ಇಲ್ಲಿನ ಜೀವನ ನಡೆಸಬೇಕು ಬೆಂಗಳೂರಲ್ಲಿ ಅನ್ನೋರಿಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಬನ್ನಿ, ಯಾವ್ಯಾವ ಗಾಡಿಗಳಿದ್ದಾವೆ, ಯಾವ್ಯಾವ ಥರ ಫೀಚರ್ಸ್ಗಳಿದ್ದಾವೆ, ಏನೇನು ಸ್ಪೆಷಲ್ ಆಫರ್ಗಳಿದ್ದಾವೆ ಅಂತ ನೋಡೋಣ. ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಈ ಬೋರಾ ಮೋಟಾರ್ ಶೋರೂಮ್ನ ಓನರು ಪುನೀತ್ ಸರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮಗ ಅದನ್ನ ಗಾಡಿ ಸರ್ವಿಸ್ ಮಾಡ್ಬಿಡ್ರಿ, ಅವ್ರದ್ದೊಂದು ಡಾಕ್ಯುಮೆಂಟ್ಸ್ ಬರುತ್ತೆ, ಅವ್ರದ್ದು ಕರ್ಸ್ಬಿಟ್ಟು ಅವ್ರ ಕೇಸ್ ಒಂದು ಕ್ಲೋಸ್ ಮಾಡ್ಬಿಡು. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಏನ್ ಸರ್ 8,000 ರೂಪಾಯಿಗೆಲ್ಲ ಗಾಡಿ ಕೊಡ್ತೀರಂತ? ಖಂಡಿತವಾಗ್ಲೂ ಗಾಡಿ ಕೊಡ್ತೀವಿ ಸರ್, ಖಂಡಿತ ಕೊಡ್ತೇವೆ ಸರ್. ಯಾಕೆ ಸರ್ ನೀವು 8,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಾ ಇದ್ದೀರಿ ಸರ್? ಯಾಕೆ ಅಂದ್ರೆ ಸ್ವಿಗ್ಗಿ, ಜೆಪ್ಟೋ, ಡೊನ್ಜೋ ಮಾಡೋರು ಎಲ್ಲರಿಗೂ ಬೇಕೇ ಬೇಕಲ್ವ ಸರ್. ಈಗ ಅವರು ಒಂದು ದಿನಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಪರ್ಚೇಸ್ ಮಾಡ್ತೀನಿ ಅಂತಂದ್ರೂ ಬಾಡಿಗೆ ತಗೋತೀನಿ ಅಂದ್ರೆ 2,000 ರಿಂದ 3,000 ಕಟ್ಟಲೇಬೇಕಾಗುತ್ತೆ. ಖಂಡಿತ ಸರ್. ಈಗ ನಮ್ಮಲ್ಲಿ ಅದೇ ಅವರೇ 8,000 ಕೊಟ್ಟು ಗಾಡಿ ತಗೊಂಡ್ರೆ ಸರ್ ದಿನಕ್ಕೆ 2,000 ರೂಪಾಯಿ ದುಡಿತಾರಲ್ವಾ ಸರ್? ಸೂಪರ್ ಸರ್, ಇದು ಒಳ್ಳೆ ಕಾನ್ಸೆಪ್ಟ್ ಸರ್. ಹೌದು ಸರ್, ಖಂಡಿತವಾಗ್ಲೂ ಸರ್ 8,000 ಖಂಡಿತವಾಗ್ಲೂ ಗಾಡಿ ಕೊಡ್ತೇನೆ ಸರ್. ನಮ್ಮಲ್ಲಿ ಎಂಟಾರ್ಕ್ ಇದೆ, ಆಕ್ಟಿವಾ ಇದೆ, ಡಿಯೋ ಇದೆ, ಜುಪಿಟರ್ ಇದೆ, ರೈಡರ್ ಇದೆ, ಜುಪಿಟರ್ 125 ಇದೆ, HF 100 ಇದೆ, TVS XL ವೆಹಿಕಲ್ ಕೂಡ ಇದೆ ಸರ್. ಓಕೆ, ಅಂದ್ರೆ ಆನ್ಲೈನ್ ಸ್ವಿಗ್ಗಿ, ಝೊಮ್ಯಾಟೊ ಆಮೇಲೆ ಡನ್ಸೋ ಮಾಡೋ ಹುಡುಗರಿಗೆ ಹೆಲ್ಪ್ ಮಾಡ್ತಾ ಇದೀರಿ. ಖಂಡಿತವಾಗ್ಲೂ ಪ್ಲಸ್ ಯಾರ್ಯಾರು ಇವಾಗ ಹೊರಗಡೆಯಿಂದ ಸಪೋಸ್ ಹೊರಗಡೆಯಿಂದ ಬಂದಿರೋರು ಇರ್ತಾರೆ ಸರ್, ಈಗ ಅವ್ರಿಗೆ ಗಾಡಿ ಬೇಕು ಅಂತ ಅವಶ್ಯಕತೆ ಇರುತ್ತೆ ಸರ್. ಹೌದು, ಅಂತವ್ರಿಗೆ ಅನುಕೂಲ ಆಗ್ಲಿ ಅಂತ 8,000 ಡೌನ್ ಪೇಮೆಂಟ್ ಇಂದ ಸ್ಟಾರ್ಟಿಂಗ್ ಇದೆ ಸರ್ ನಮ್ಮಲ್ಲಿ ಸರ್. ಸೂಪರ್ ಸರ್. ಇವಾಗ ಎಕ್ಸ್ಪ್ಲೇನ್ ಮಾಡಿ ಸರ್, 8,000ಕ್ಕೆ ಏನೇನ್ ಬರುತ್ತೆ, ಏನೇನ್ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ, ಜೊತೆಗೆ ಈ ಯಾವ ತರ ನೀವು ಗಾಡಿಗಳನ್ನ ಕೊಡ್ತೀರಿ, ಎಷ್ಟು ದಿವಸದಲ್ಲಿ ಗಾಡಿಗಳು ಕೊಡ್ತೀರಿ? ಖಂಡಿತವಲ್ಲ ಸರ್, ನಮ್ಮಲ್ಲಿ ಆಕ್ಟಿವಾ ಇದೆ ಸರ್. ಆಕ್ಟಿವಾದಲ್ಲಿ 3 ವೇರಿಯಂಟ್ ಮಾಡಲ್ ಬರುತ್ತೆ ಸರ್. ಆಕ್ಟಿವಾ ಸ್ಟ್ಯಾಂಡರ್ಡ್ ಅಂತ ಬರುತ್ತೆ, ಡಿಲಕ್ಸ್ ಅಂತ ಬರುತ್ತೆ, ಸ್ಮಾರ್ಟ್ ಅಂತ ಬರುತ್ತೆ ಸರ್. ಮೂರಲ್ಲಿ ಯಾವುದೇ ವೆಹಿಕಲ್ ತಗೊಂಡ್ರು ಒಂದೊಂದು ರೇಟ್ ಬರುತ್ತೆ ಸರ್, ಒಂದೊಂದು EMI ಬರುತ್ತೆ ಸರ್. ನಮ್ಮಲ್ಲಿ 8,000 ಡೌನ್ ಪೇಮೆಂಟ್ ಇಂದ ಇದೆ ಸರ್. 8,000 ಡೌನ್ ಪೇಮೆಂಟ್ ಇದಾದ್ಮೇಲೆ ಡಿಯೋ ಬರುತ್ತೆ ಸರ್. ಡಿಯೋದಲ್ಲೂ ಅಷ್ಟೇನೆ ಸರ್, 3 ವೇರಿಯಂಟ್ ಬರುತ್ತೆ ಸರ್. ಸ್ಟ್ಯಾಂಡರ್ಡ್ ಇದೆ, ಡಿಲಕ್ಸ್ ವೇರಿಯಂಟ್ ಬರುತ್ತೆ ಸರ್. ಅದರಲ್ಲೂ ನೀವು ಕಲರ್ಸ್ ಆಪ್ಷನ್ ಬೇಕಾದ್ರೂ ತಗೊಬಹುದು ಸರ್. ಇನ್ನು ಅಲ್ಲಿಂದ ಹೋಗ್ತು ಅಂದ್ರೆ TVS ಎಂಟಾರ್ಕ್ ಬರುತ್ತೆ ಸರ್, ನಂಬರ್ 1 ಸೇಲಿಂಗ್ ಕರ್ನಾಟಕದಲ್ಲಿ ಸರ್. TVS ಎಂಟಾರ್ಕ್ 125 ಇದರಲ್ಲಿ TVS 4 to 5 ವೇರಿಯಂಟ್ ಮಾಡೆಲ್ ಬರುತ್ತೆ ಸರ್. TVS ರೇಸ್ ಎಡಿಷನ್ ಅಂತ ಬರುತ್ತೆ ಸರ್. ಇದು TVS ಎಂಟಾರ್ಕ್ XP ಮಾಡೆಲ್ ಬರುತ್ತೆ ಸರ್. ಇದರಲ್ಲಿ ನಿಮ್ಗೆ ಸೂಪರ್ ಸ್ಕ್ವಾಡ್ ಎಡಿಷನ್ ಅಂತ ಬರುತ್ತೆ. ನಿಮ್ಗೆ ಎಂಟಾರ್ಕ್ ಬೇಸಿಕ್ ವೇರಿಯಂಟ್ ಆಪ್ಷನ್ ಇದೆ ಸರ್. ಸರ್ 8,000 ರೂಪಾಯಿ ಗಾಡಿ ಕೊಡ್ತೀನಿ ಅಂದ್ರಲ್ಲ, ಎಸ್ ಸರ್. ಡಾಕ್ಯುಮೆಂಟ್ಸ್ ಕಡೆ ಏನೇನು? ಡಾಕ್ಯುಮೆಂಟೇಶನ್ ಜಸ್ಟ್ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪಾಸ್ಬುಕ್ ಬೇಕು ಸರ್. ಸಪೋಸ್ ಈಗ ಹೊರಗಡೆಯಿಂದ ಬಂದಿರ್ತಾರೆ ಸರ್, ಬೆಂಗಳೂರಲ್ಲಿ ಇರ್ತಾರೆ ಸರ್, ಜಸ್ಟ್ ಒಂದು ರೆಂಟೆಡ್ ಹೌಸ್ ಕರೆಂಟ್ ಬಿಲ್ ಒಂದು ಇದ್ರೆ ಸಾಕು ಸರ್, ಅವ್ರ
ಹೆಸರಲ್ಲಿ ಗಾಡಿ ಆಗುತ್ತೆ ಸರ್. ಹೌದಾ? 100% ಆಗುತ್ತೆ ಸರ್. ಸೂಪರ್. ಹಾಗಂದ್ರೆ ಯಾರು ಬಂದು ತಗೊಳಕ್ ಬರ್ತಾರೆ ಅವ್ರನ್ನ ಮಿಸ್ ಇಲ್ದ್ರೆ ಕೊಟ್ಟು ಕಳಿಸ್ತೀರಿ ಸರ್. ಭೂವರ ಮೋಟರ್ಸ್ ಬಂತು ಅಂದ್ರೆ ಸರ್ ರಿಟರ್ನ್ ಅಂತೂ ವಾಪಸ್ ಕಳ್ಸಲ್ಲ ಸರ್. 8,000 ರೂಪಾಯಿ ತಗೊಂಬಂತು ಅಂದ್ರೆ ಖಂಡಿತವಾಗ್ಲೂ ಗಾಡಿ ಕೊಟ್ಟೆ ಕಳ್ಸೋದು ಸರ್. 201% ಹೇಳ್ತೀನಿ ಸರ್. ಸೂಪರ್ ಸರ್, ಸೂಪರ್. ಏನ್ ಸರ್ ಇವಾಗ ಗಾಡಿ ಬುಕ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಫೈನಾನ್ಸ್ ಆಯ್ತು ಅಂತ ಇಟ್ಕೊಳ್ಳಿ, ಏನು ಒಂದ್ ವಾರ ಆಗತ್ತಾ ಗಾಡಿ ಕೊಡಕ್ಕೆ? ಒಂದ್ ವಾರ ಇಲ್ಲ ಸರ್, ಜಸ್ಟ್ 1 hour ಸರ್. 1 hour ಗಾಡಿ ಕೊಡ್ತೀನಿ ಸರ್. ಇನ್ ಕೇಸ್ ಗಾಡಿ ಏನಾರ ಅವೈಲೇಬಲ್ ಇಲ್ಲ ಅಂದ್ರೆ ಸರ್ ಜಸ್ಟ್ ಈವ್ನಿಂಗ್ ಇಲ್ಲ ನೆಕ್ಸ್ಟ್ ಡೇ ರೆಡಿ ಇರುತ್ತೆ ಸರ್. ಓ ಸೂಪರ್ ಸರ್, ಸೂಪರ್ ಸರ್. ಇವಾಗ ಹೇಳಿದ್ರಿ ಆಕ್ಟಿವಾದಲ್ಲಿ ಹೇಳಿದ್ರಿ, ಮತ್ತೆ ಡಿಯೋದಲ್ಲಿ ಹೇಳಿದ್ರಿ, ಎಂಟರ್ ಹೇಳಿದ್ರಿ, ಇನ್ನ ಬೈಕ್ ಗಳಲ್ಲೂ ಹೇಳಿ ಸರ್. ಸರ್ ಬೈಕ್ ಗಳಲ್ಲೂ ಹೇಳ್ತೀನಿ ಸರ್, ಬನ್ನಿ ಸರ್. ನನ್ನಲ್ಲಿ ಸರ್ TVS ಅಲ್ಲಿ ಹೋಗ್ತು ಅಂದ್ರೆ ಸ್ಟಾರ್ ಸಿಟಿ ಇದೆ ಸರ್. ಸ್ಟಾರ್ ಸಿಟಿ, TVS ಸ್ಟಾರ್ ಸಿಟಿ ಇದೆ ಸರ್. ರೇಡಿಯೋನ್ ಇದೆ ಸರ್. TVS ರೈಡರ್ ಬರುತ್ತೆ ಸರ್. 8,000ಕ್ಕೆ ಖಂಡಿತವಾಗ್ಲೂ ಕೊಡ್ತೇನೆ ಸರ್. ರೈಡ್ ಅನ್ನು ಕೂಡ ಕೊಡ್ತೀರಾ ಸರ್ ನೀವು? ಖಂಡಿತವಾಗ್ಲೂ ಕೊಡ್ತೇನೆ. ಸೂಪರ್ ಸರ್, ಸೂಪರ್. ಅಂದ್ರೆ ಇವಾಗ ಇದು EMI ಪ್ರಾಸೆಸ್ ಎಲ್ಲ ಹೇಗೆ ಸರ್? ಎಷ್ಟು ವರ್ಷಕ್ಕೆ ಬರುತ್ತೆ ಏನ್ ಸರ್? ನಿಮ್ಗೆ 1 year ಇಂದ 3 years ವರೆಗೂ ಹಾಕ್ಸ್ಕೊಬಹುದು ಸರ್. ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಹಾಕ್ಸ್ಕೊಬಹುದು ಸರ್. ಈಗ ಫಾರ್ ಎಕ್ಸಾಂಪಲ್ 8,000 ರೂಪೀಸ್ ಡೌನ್ ಪೇಮೆಂಟ್ ಮಾಡ್ತು ಅಂದ್ರೆ ಸರ್ ಒಂದೊಂದು ವೆಹಿಕಲ್ ಒಂದೊಂದು ರೇಟ್ ಅಲ್ಲಿ ಬರುತ್ತೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಸರ್ ನೀವು TVS ಸ್ಟಾರ್ ಸಿಟಿನೇ ತಗೊಂಡ್ರು ಸರ್, ಇದ್ರ ವೆಹಿಕಲ್ ಕಾಸ್ಟ್ ಬಂದು ನಿಮ್ಗೆ 94 ಇಂದ ಸ್ಟಾರ್ಟಿಂಗ್ ಇದೆ ಸರ್. ಇವತ್ತಿನ ರೇಟ್ಗೆ 94 ಇಂದ ಇದೆ ಸರ್ ಆನ್ ರೋಡ್ ಪ್ರೈಸ್. ನಿಮ್ಗೆ EMI ಆಪ್ಷನ್ ಹೋಗ್ತು ಅಂದ್ರೆ ಒಂದು 3,900 ರೂಪೀಸ್ ಬರುತ್ತೆ ಸರ್ ಪರ್ ಮಂತ್ EMI 3 years ಸರ್. 3 years ಗೆ? ಎಸ್ ಸರ್. ಒಂದು 2 years ಅಂತ ಬಂದ್ರೆ ಸರ್ 2 years ಗೆ ಅಂದ್ರೆ ಒಂದು 5,200 ರೂಪೀಸ್ ವರೆಗೂ ಬರುತ್ತೆ ಸರ್. ಒಂದು 50-100 ರೂಪಾಯಿ ಲೋನ್ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ಕಮ್ಮಿನಾರ ಆಗುತ್ತೆ ಸರ್. ಅಂದ್ರೆ ಬೆಸ್ಟ್ ಹುಡುಗರಿಗೆ ಏನಂದ್ರೆ 3 years ತಗೊಂಡ್ರೆ ಅದು ದುಡ್ಕೊಂಡು ಇದ್ ಮಾಡ್ಕೋಬಹುದು ಸರ್. ಖಂಡಿತವಲ್ಲ. ಯಾಕಂದ್ರೆ ಒಂದು ಮನೆ ಬಾಡಿಗೆಯಲ್ಲಿ ಇರ್ತಾರೆ, ಅದೊಂದು 3,000 ರೂಪಾಯಿ, ಇದೊಂದು 3,000 ರೂಪಾಯಿ. ಡೈಲಿ ಒಂದು 1,500 ರೂಪಾಯಿ ದುಡಿದ್ರು 500 ರೂಪಾಯಿ ಆದ್ರೂ 1,000 ರೂಪಾಯಿ ಇಟ್ರೆ 30,000 ರೂಪಾಯಿ ಅವ್ರ ಜೀವನ ಆರಾಮಾಗಿ ಮಾಡ್ಕೋಬೇಕು ಸರ್. ನಿಜವಲ್ಲ ಸರ್ ಹೇಳ್ತೀನಿ. ಭೂವರ ಮೋಟಾರ್ಸು ತುಂಬಾ ಹೆಲ್ಪ್ ಮಾಡ್ತಾ ಇದೆ ನೋಡಿ. ಈ ತರ ಯಾರ್ಯಾರು ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತಿದ್ದೀರಿ ಅಥವಾ ನಿಮಗೆ ಬೈಕು ನೀಡ್ ಇದೆ, ಆರಾಮಾಗಿ ತಗೊಂಡು ನಾನು ಬೈಕಿಂದಾನೇ ದುಡಿತೀನಿ ಅಂತಂದ್ರೆ ನೀವು ಬರಬೇಕಾಗಿರೋ ಪ್ಲೇಸ್ ಭೂವರ ಮೋಟಾರ್ಸ್. ಎಲ್ಲಿ ಬರ್ ಸರ್? ಸರ್ ಮಾರುತಿ ನಗರ ಸೊನ್ನೆನಹಳ್ಳಿ ಸರ್, ಕೆಂಗೇರಿ ಸರ್. ಕೆಂಗೇರಿ? ಎಸ್ ಸರ್. ಇವಾಗ ಸಪೋಸ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಡ್ರೆಸ್ ಸರ್, ಜಸ್ಟ್ ಒಂದು ಆಯ್ ಅಂತ ಮೆಸೇಜ್ ಕಳಿಸಿ ಸರ್, ಲೊಕೇಶನ್ ಕಳಿಸ್ಕೊಡ್ತೇನೆ. ಈ ವಿಡಿಯೋಗೆ ಕಮೆಂಟ್ ಹಾಕೋರು ಕಳಿಸ್ತೀರಾ? ಖಂಡಿತ ಒಂದು ಕಮೆಂಟ್ ಮಾಡಿದ್ರೆ ಸಾಕು ಸರ್, ಲೊಕೇಶನ್ ಶೇರ್ ಆಗುತ್ತೆ ಸರ್. ಸರ್ ಇನ್ನ ಏನೇ ನಂಗೆ ಗಾಡಿಗಳಿದೆ, ಗಾಡಿಗಳ ಫೀಚರ್ಸ್ ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್. ಗಾಡಿಗಳ ಫ್ಯೂಚರ್ಸ್ ಹೋಗ್ತು ಅಂದ್ರೆ ಸರ್ ಇಲ್ಲಿ ಬನ್ನಿ ಸರ್. ಇದರಲ್ಲಿ ನಿಮ್ಗೆ TVS ಅಲ್ಲಿ ಈ ಗಾಡಿ ತಗೊಂಡ್ರೆ ಸರ್ ಗಾಡಿ ಜೊತೆ ಫುಲ್ ಫಿಟ್ಟಿಂಗ್ ಫ್ರೀ ಕೊಡ್ತೇನೆ ಸರ್. ಫುಲ್ ಫಿಟ್ಟಿಂಗ್? ಖಂಡಿತವಾಗ್ಲೂ ಸರ್. ಫುಲ್ ಫಿಟ್ಟಿಂಗ್ ಅಂತಂದ್ರೆ ನೀವೇನು ಅಂತ ಕೇಳ್ಬೋದು ಸರ್. ಹೌದು ಸರ್. ಮುಂದೆ ಬಂಪರ್, ಇಂಜಿನ್ ಪ್ಲೇಟು, ಸೀಟ್ ಕವರ್, ಟ್ಯಾಂಕ್ ಕವರ್, ಕ್ರಾಶ್ ಕಾರ್ಡು, ಇನ್ಕ್ಲೂಡಿಂಗ್ ನಂಬರ್ ಪ್ಲೇಟ್, ಫ್ರೇಮು ಕೂಡ ಸಿಗುತ್ತೆ, ಹೆಲ್ಮೆಟ್ ಕೂಡ ಸಿಗುತ್ತೆ ಸರ್. ಹೌದಾ? ಇಷ್ಟು ನೀವು ಇದಕ್ಕೇನು ಚಾರ್ಜ್ ಮಾಡಲ್ವಾ? ಯಾವುದೇ ತರ ಚಾರ್ಜಸ್ ಇಲ್ಲ. ಬರೀ 8,000 ತಗೊಂಡ್ಬನ್ನಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್ ತಗೊಂಡ್ಬನ್ನಿ, ಗಾಡಿ ತಗೊಳ್ಳಿ ಸರ್. ಅಲ್ಲ ಸರ್, ನೀವು ಹೇಳೋ ಫಿಟ್ಟಿಂಗ್ 8,000 ರೂಪಾಯಿ ಮೇಲೆ ಬರುತ್ತಲ್ಲ? ಖಂಡಿತವಾಗ್ಲೂ ಇಲ್ಲ ಸರ್, ಖಂಡಿತವಾಗ್ಲೂ ಫ್ರೀ ಕೊಡ್ತೇನೆ ಸರ್. ಸರ್ ಅಂದ್ರೆ 8,000 ತಗೊಂಡು ಒಂದು ಸ್ವೀಟ್ ಬಾಕ್ಸ್ ತಗೊಂಡ್ಬಂದ್ರೆ ಗಾಡಿ ಖಂಡಿತವಾಗ್ಲೂ ಕೊಡ್ತೇನೆ ಸರ್. ಲೇಡೀಸ್ ಅಲ್ಲಿ ಹೋಗ್ತು ಅಂದ್ರೆ ಸರ್, ಲೇಡೀಸ್ ಅಲ್ಲಿ ನೀವು ಯಾವುದೇ ತರ ನೋಡ್ಬೋದು. ನಿಮ್ಗೆ ಎಂಟರ್ ಕಲ್ ತಗೊಂಡ್ರು ಕೂಡ ಅಷ್ಟೇನೆ, ಎಂಟರ್ ಕಲ್ಲು ಕೂಡ ಮ್ಯಾಟ್ ಆಗ್ಲಿ, ಸೀಟ್ ಕವರ್ ಆಗ್ಲಿ, ಗ್ರಿಪ್ ಕವರ್ ಆಗ್ಲಿ, ಹೆಲ್ಮೆಟ್ ಆಗ್ಲಿ, ಇನ್ಕ್ಲೂಡಿಂಗ್ ಇದಿಷ್ಟು ಕೂಡ ಫ್ರೀ ಕೊಡ್ತೇನೆ ಸರ್. ಸೂಪರ್ ಸರ್. ಅಂದ್ರೆ ಹೆಣ್ಮಕ್ಳು ಹೆಸರಲ್ಲೂ ಕೂಡ ಲೋನ್ ಆಗುತ್ತೆ? ಖಂಡಿತವಾಗ್ಲೂ ಆಗುತ್ತೆ ಸರ್. ಆಗುತ್ತೆ? ಎಸ್ ಸರ್. ಅವರು ಕೂಡ ತಗೊಂಡು ಅವರು ಕೂಡ ಒಂದಷ್ಟು ಕೆಲಸಗಳಿಗೆ ಖಂಡಿತವಾಗ್ಲೂ ಆಗುತ್ತೆ ಸರ್. ಸರ್ ಇವಾಗ ಗಾಡಿಗಳ ಫೀಚರ್ಸ್ ಗಳು ಹೇಳಿ ಸರ್, ಹೇಗಿದೆ, ಏನ್ ಗಾಡಿ ಪರ್ಫಾರ್ಮೆನ್ಸ್? ಸರ್ ಇದು 125cc ಬರುತ್ತೆ ಸರ್. ಇದು ಸೂಪರ್ XP ಅಂದ್ರೆ ಎಕ್ಸ್ಟ್ರಾ ಪವರ್ ಅಡಿಷನ್ ಬರುತ್ತೆ. ಇದು ಬಂದು ನಿಮ್ಗೆ ಎಕ್ಸ್ಟ್ರಾ ರೇಸ್ ಅಡಿಷನ್ ಬರುತ್ತೆ. ಬರೀ ಇದಕ್ಕೂ ಸ್ಟಿಕರಿಂಗ್ ಚೇಂಜಸ್ ಆಗುತ್ತೆ. ಮತ್ತೆ ರೇಟ್ ಅಲ್ಲೂ ಕೂಡ ವ್ಯತ್ಯಾಸ ಬರುತ್ತೆ ಸರ್. ಆ ರೇಟ್ ಅಲ್ಲೂ ಕೂಡ ಒಂದು ಅರೌಂಡ್ 1,000 ರೂಪೀಸ್ ಒಳಗಡೆ ಚೇಂಜಸ್ ಆಗುತ್ತೆ ಸರ್. ಸರಿ ಸರ್, ಇವಾಗ ಭೂವರ ಮೋಟಾರ್ಸ್ ಬಂದ್ರು, ಗಾಡಿಗಳು ತಗೊಂಡ್ರು, 1 hour ಅಲ್ಲೇ ಗಾಡಿ ಕೊಡ್ತೀರಿ. ಗಾಡಿ ಏನಾರು ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಸಂಜೆ ಅಥವಾ ಬೆಳಗ್ಗೆ ಕೊಡ್ತೀರಿ ಅಂತ ಕೊಡ್ತೇನೆ ಸರ್. ಈಗ ಗಾಡಿ ತಗೊಂಡ ಮೇಲೆ ಸರ್ವಿಸ್ ಅದೆಲ್ಲ ಹೇಗೆ ಸರ್? ಸರ್ ನಮ್ಮಲ್ಲೇ ಇನ್ಕ್ಲೂಡಿಂಗ್ ಸರ್ವಿಸ್ ಕೂಡ ಇದೆ ಸರ್. ಹೌದಾ ಸರ್? ಬೇರೆ ಕಡೆ ಎಲ್ಲೂ ಹೋಗ್ಬೇಕಾಗಿಲ್ಲ, ನಮ್ಮಲ್ಲೇ ಸರ್ವಿಸ್ ಕೂಡ ಬರುತ್ತೆ. ಒಂದೊಂದು ವೆಹಿಕಲ್ ಅಲ್ಲೂ ಒಂದೊಂದು ಸರ್ವಿಸ್ ಬರುತ್ತೆ ಸರ್. ಕೆಲವುದ್ರಲ್ಲಿ 3 ಸರ್ವಿಸ್ ಇರುತ್ತೆ, ಕೆಲವುದ್ರಲ್ಲಿ 4 ಬರುತ್ತೆ, ಕೆಲವುದ್ರಲ್ಲಿ 5 ಸರ್ವಿಸ್ ಕೂಡ ಬರುತ್ತೆ ಸರ್. ಅದು ಫ್ರೀ ಮೀನ್ಸ್ ಓನ್ಲಿ ವಾಟರ್ ಸರ್ವಿಸ್, ಲೇಬರ್ ಮಾತ್ರ ಫ್ರೀ ಇರುತ್ತೆ ಸರ್. ಎವ್ರಿ ಆಯಿಲ್ ಸರ್ವಿಸ್ ಆಯಿಲ್ ಕಾಸ್ಟ್ ಪೇಮೆಂಟ್ ಮಾಡಲೇಬೇಕಾಗುತ್ತೆ ಸರ್. ಮಾಡಲೇಬೇಕಾಗುತ್ತೆ ಸರ್. ಸಪೋಸ್ ಏನಾದ್ರು ಒಂದು ಸ್ಪೇರ್ ಪಾರ್ಟ್ಸ್ ಹೋಗಿದ್ರೆ ಅದಕ್ಕೆ ಏನೇ ಸ್ಪೇರ್ ಪಾರ್ಟ್ ಹೋಗಿದ್ರು ಅದಕ್ಕೆ ಚಾರ್ಜಬಲ್ ಬರುತ್ತೆ ಸರ್. ಚಾರ್ಜ್ ಮಾಡಲೇಬೇಕಾಗುತ್ತೆ. ಹೌದು ಸರ್. ಅಲ್ಲ, ಮನುಷ್ಯನಿಗೆ ನೀವೇನಂತಂದ್ರೆ ಒಂದು ಗ್ಯಾರಂಟಿ ಇಲ್ಲ. ಅವಾಗ ಜ್ವರ ಬಂದ್ರೆ ಮಾತ್ರ ಅದು ರಿಕವರಿ ಆಗ್ತಾ ಇರುತ್ತೆ. ಅದೇ ತರ ಗಾಡಿಗಳದ್ದು ನಾವ್ ಹೇಗ್ ಬಳಸ್ತೀವಿ ಹಾಗೆ. ಖಂಡಿತವಾಗ್ಲೂ. ಇನ್ನ ಏನ್ ಗಾಡಿಗಳಿದೆ ಸರ್? ಸರ್ ನನ್ನಲ್ಲಿ ಬನ್ನಿ ಸರ್, ಇಲ್ಲಿ ತೋರಿಸ್ತೀನಿ.
ಇದರಲ್ಲಿ ಇಲ್ಲಿಂದ ಹೋಗ್ತು ಅಂದ್ರೆ ಸರ್ ಜುಪಿಟ್ರು ಬರುತ್ತೆ ಸರ್, ಜುಪಿಟ್ರು 125 ಕೂಡ ಬರುತ್ತೆ ಸರ್. ಜುಪಿಟರ್ ಸರ್, ಜುಪಿಟ್ರು 125 ಬರುತ್ತೆ ಸರ್. ಓ, ಸಖತ್ ಇದರಲ್ಲೂ famous ಕೂಡ ಗಾಡಿ. ಅಷ್ಟೇ ಸರ್, ಇದರಲ್ಲೂ 3 to 4 ವೇರಿಯಂಟ್ ಮಾಡೆಲ್ ಬರುತ್ತೆ ಸರ್. ಈ ಜುಪಿಟ್ರು 125 ನಿಮ್ಗೆ ದಿಕ್ಕಿಲಿ 2 ಹೆಲ್ಮೆಟ್ ಅಟ್ ಅ ಟೈಮ್ ಇಡ್ಬೋದು ಸರ್. ಸೂಪರ್ ಸರ್, 2 ಹೆಲ್ಮೆಟ್ ಇಡ್ಬೋದಲ್ಲ ಸರ್? ಖಂಡಿತವಾಗ್ಲೂ ಇಡ್ಬೋದು ಸರ್. ಓಕೆ, ಯಾಕಂದ್ರೆ ಪಿಲಿಯನ್ ಇದು ರೈಡರ್ಗೂ ಕೂಡ ಇರಬೇಕು ಅಂತ ಇವಾಗ ರೂಲ್ಸ್ ಇದೆ. ಹೌದು ಸರ್, ಮಾಡ್ಬೇಕಂತ 2 ಹೆಲ್ಮೆಟ್ ಆರಾಮಾಗಿ ಇಡ್ಬೋದು ಸರ್ ಇದರಲ್ಲಿ ಸರ್. ಓಕೆ, ಇನ್ನ ಇದ್ರಲ್ಲೂ 3 to 4 ವೇರಿಯಂಟ್ ಬರುತ್ತೆ ಸರ್. ಓಕೆ, ಇದು ಯಾವ್ದಕ್ಕೆ ಹೋಗ್ತೀರಾ ಅದರಲ್ಲಿ EMI ಆಗ್ಲಿ ಡೌನ್ ಪೇಮೆಂಟ್ ಆಗ್ಲಿ ನಿಮ್ಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಸರ್. ಕೇವಲ 8,000 ತಗೊಂಡ್ಬನ್ನಿ ಸರ್. ಜುಪಿಟರ್ 101% 125 ಮಾಡ್ಕೊಡ್ತೇನೆ ಸರ್. ಅಲ್ಲ ಸರ್, ಹಿಂದೆಗಡೆ ಬೋರ್ಡ್ ಅಲ್ಲಿ ಎಸ್ ಸರ್ 599 ಅಂತ ಹಾಕಿದಿರಿ ಸರ್. 599 ಅಂತ ಮುಂಚೆ ಇತ್ತು ಸರ್. ಇವಾಗ ಒಂದ್ ಪೆನ್ ಡ್ರೈವ್ ತಗೋತೀನಿ ಅಂದ್ರೂ 100-200 ರೂಪಾಯಿ ಕೊಡ್ಲೇಬೇಕಲ್ವಾ? ಅಂದ್ರೆ ಜಾಸ್ತಿ ಆಗಿದೆ, ಖಂಡಿತವಾಗ್ಲೂ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೀರಿ ಸರ್. ಖಂಡಿತವಾಗ್ಲೂ ಓಕೆ, ಅದಕ್ಕೆ ಇವಾಗೆಲ್ಲ ಜಾಸ್ತಿ ಆಗಿದೆ ಅಂತ ಎಸ್ ಸರ್. ಡೌನ್ ಪೇಮೆಂಟ್ ಕೂಡ ಇದ್ರೆ ಇನ್ ಕೇಸ್ ಡಾಕ್ಯುಮೆಂಟ್ಸ್ ಕಳಿಸಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಸರ್ ಖಂಡಿತವಾಗ್ಲೂ 6,000 ಆಗುತ್ತೆ ಸರ್. ಹೌದಾ? ಇಲ್ಲ ಅಂತ ಹೇಳ್ತಿಲ್ಲ ಸರ್. ಓಕೆ, ಯಾಕೆಂದ್ರೆ ನಿಮ್ಗೆ 8,000 ಅಂತೂ 201% ಕೊಟ್ಟೆ ಕೊಡ್ತೇನೆ ಸರ್. ಗಾಡಿ ಅಂತೂ ನೀವು ಭೂವರ ಮೋಟರ್ಸ್ಗೆ 8,000 ತಗೊಂಡ್ಬಂದ್ರೆ ಸರ್ ನಿಮ್ಗೆ ರಿಟರ್ನ್ ಅಂತೂ ವಾಪಸ್ ಕಳ್ಸಲ್ಲ ಸರ್, ವಿತ್ ಗಾಡಿ ಜೊತೆನೆ ಕೊಟ್ಟು ಕಳ್ಸೋದು ಸರ್. ಸೂಪರ್ ಸರ್, ಸೂಪರ್. ನೆಕ್ಸ್ಟ್ ಗಾಡಿ ಫೀಚರ್ಸ್ ಸರ್ ಇದರಲ್ಲಿ ನಿಮ್ಗೆ ಜುಪಿಟ್ರು 110cc ಬರುತ್ತೆ ಸರ್. ಇದು ಜುಪಿಟ್ರು, ಹೌದು ಸರ್, ಇದು ಬೇಸಿಕ್ ಮಾಡೆಲ್ ಬರುತ್ತೆ ಸರ್. ಇದು ಜುಪಿಟ್ರು SXC ಮಾಡೆಲ್ ಬರುತ್ತೆ ಸರ್. ಇದು ನಾರ್ಮಲ್ ಅಲೈ ವೀಲ್ ಬರುತ್ತೆ ಸರ್. ಈ ಒಂದೊಂದು ರೇಟ್ ಬರುತ್ತೆ ಸರ್. ಕಲರ್ ಕೂಡ ಆಪ್ಷನ್ಗಳು ಬರುತ್ತೆ ಸರ್ ಇದರಲ್ಲಿ. ಇದರಲ್ಲೂ ಕೂಡ ಅಷ್ಟೇ ಸರ್, ಡಿಕ್ಕಿ ಸ್ಪೇಸ್ 2 ಹೆಲ್ಮೆಟ್ ಅಟ್ ಅ ಟೈಮ್ ಇಡಬಹುದು ಸರ್. ಓಕೆ, 2 ಹೆಲ್ಮೆಟ್. ಎಸ್ ಸರ್, 2 ಹೆಲ್ಮೆಟ್. ಹೌದು ಸರ್. ನಿಮ್ಗೆ ಮೈಲೇಜ್ ಅಲ್ಲಿ ಹೋಗ್ತು ಅಂದ್ರೆ 110 ಆಗ್ಲಿ 125 ಆಗ್ಲಿ 5 ಕಿಲೋಮೀಟರ್ಸ್ ವ್ಯತ್ಯಾಸ ಬರ್ಬೋದು ಸರ್. ಸ್ವಲ್ಪ ಪಿಕಪ್ ಪವರ್ ಇರುತ್ತೆ ಸರ್. ಹೌದಾ? ಎಸ್ ಸರ್. ಓಕೆ, ಓಕೆ, ಸರಿ ಸರ್. ಇವಾಗ ಎಲ್ಲ ನೀವು 8,000 ರೂಪಾಯಿ ಗಾಡಿಗಳದ್ದೆಲ್ಲ ಹೇಳಿದ್ರಿ. ರೇಂಜ್ ಇವಾಗ 1,00,000, 110, 120 ರೇಂಜ್ ಅಲ್ಲಿ ಹೇಳಿದ್ರಿ. 95. ಈಗ ತುಂಬಾ ಜನ ಏನಂತಂದ್ರೆ ಲಗೇಜ್ ಗಾಡಿಗಳು ಹುಡುಕ್ತಾ ಇರ್ತಾರೆ ಸರ್. ಹೌದು ಸರ್. ಏನಂದ್ರೆ ಇವಾಗ ಕೆಲವೊಂದು ಬಾಕ್ಸ್ಗಳು ಇಟ್ಕೊಂಡು ಹೋಗಕ್ಕೆ ಹಾಗೆ ಹೇಗೆ ಆ ಥರದ್ದು ಯಾವ್ದಾದ್ರು ಗಾಡಿ ಇದೆಯಾ ಸರ್? ಇದೆ ಸರ್, ಬನ್ನಿ ಸರ್. TVS XL ಬರುತ್ತೆ ಸರ್. TVS XL ಸರ್? ಎಸ್ ಸರ್, ಭೀಮಾ, ಬಡವರ ಭೀಮಾ ಸರ್ ಇದು. ಹೌದಾ ಸರ್? ಎಸ್ ಸರ್, ಖಂಡಿತವಾಗ್ಲೂ ಸರ್. ಓಕೆ, ಇದು ಹೇಗೆ ಸರ್ ಇದು ಡೌನ್ ಪೇಮೆಂಟ್ ಎಲ್ಲ? ಇದು ಅಷ್ಟೇನೆ ಸರ್, ಇದು 67,000 ಇಂದು ಆನ್ ರೋಡ್ ಪ್ರೈಸ್ ಇದೆ ಸರ್. ಓಕೆ, ಇದಕ್ಕೂ ಕೂಡ ಅಷ್ಟೇನೆ ಸರ್, 8,000 ಡೌನ್ ಪೇಮೆಂಟ್ ಕೊಡ್ತೇನೆ ಸರ್. ಹೌದಾ ಸರ್? ಎಸ್ ಸರ್, ಖಂಡಿತ ಕೂಡ ಸರ್. ಇದರಲ್ಲೂ ಕಲರ್ ಆಪ್ಷನ್ ಕೂಡ ಬರುತ್ತೆ ಸರ್. ಅದೇ ನೀವು TVS XL ವೆಹಿಕಲ್ ಗೆ ತಗೊಂಡ್ರೆ ಸರ್, ಇನ್ಕ್ಲೂಡಿಂಗ್ ಫುಲ್ ಫಿಟ್ಟಿಂಗ್ ಫ್ರೀ ಕೊಡ್ತೇನೆ ಸರ್, ಇನ್ಕ್ಲೂಡಿಂಗ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಕೊಡ್ತೇನೆ ಸರ್. ಈ ಗಾಡಿ ಮಾತ್ರ ಸರ್. ಸೂಪರ್ ಸರ್. ಇನ್ಕ್ಲೂಡಿಂಗ್ ಇದಕ್ಕೆ ನೀವು ಫಿಟ್ಟಿಂಗ್ ಏನೇನು ಕೊಡಬಹುದು ಅಂತ ಕೇಳಬಹುದು ಸರ್. ಸೀಟ್ ಕವರ್ ಆಗ್ಲಿ, ಟ್ಯಾಂಕ್ ಕವರ್ ಆಗ್ಲಿ, ಗ್ರಿಪ್ ಕವರ್ ಆಗ್ಲಿ, ಇಂಡಿಕೇಟರ್, ಬಜರ್, ಹೆಲ್ಮೆಟ್ಸ್ ಅಲ್ಲಿಂದ ಹೋಗ್ತು ಅಂದ್ರೆ ಇನ್ಕ್ಲೂಡಿಂಗ್ ಈ ಗಾಡಿಗೆ ಅಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೂಡ ಕೊಡ್ತೇನೆ ಸರ್. ಸೂಪರ್ ಸರ್. ಸರ್ ಈಗ ಇವಾಗ ಏನಂದ್ರೆ ಒಂದಷ್ಟು ದಿವಸ ಈ ಫ್ಯೂಯಲ್ ಬಗ್ಗೆ ಅಂದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಎಸ್ ಸರ್. ಎಲ್ಲ ಏನಂದ್ರೆ ಎಲೆಕ್ಟ್ರಿಕ್ ಗಾಡಿ ಅಂತಾನು ಕೇಳ್ತಿದ್ದಾರೆ. ಎಸ್ ಸರ್. ಆ ತರದ್ ಏನಾದ್ರು ಗಾಡಿ ಖಂಡಿತವಾಗ್ಲೂ ಇದೆ ಸರ್. TVS iQube ಕೊಡ್ತೇನೆ ಸರ್. ಖಂಡಿತವಾಗ್ಲೂ 8,000 ಡೌನ್ ಪೇಮೆಂಟ್ ಆಗುತ್ತೆ ಸರ್. ಇದರಲ್ಲೂ 5 to 6 ವೇರಿಯಂಟ್ ಬರುತ್ತೆ ಸರ್. ಇದರಲ್ಲೂ 75 ರೇಂಜ್ ಇಂದ 175 ರೇಂಜ್ ವರೆಗೂ ಇದೆ ಸರ್ ಮೈಲೇಜ್ ಸರ್. ಅದರಲ್ಲೂ ಒಂದೊಂದು ರೇಟ್ ಬರುತ್ತೆ ಸರ್. ನಿಮ್ಗೆ ಇದು 1,09,000 ಇಂದ 1,75,000 ವರೆಗೂ ಬರುತ್ತೆ ಸರ್. ನಿಮ್ಗೆ ಇದಕ್ಕೂ ಕೂಡ 8,000 ರೂಪೀಸ್ ಡೌನ್ ಪೇಮೆಂಟ್ ಕೊಡ್ತೇನೆ ಸರ್. ಇದರಲ್ಲೂ ಕೂಡ ಕಲರ್ ಆಪ್ಷನ್ ಕೂಡ ಬರುತ್ತೆ ಸರ್. ಸೂಪರ್ ಸರ್. ಬೈಕ್ಗಳು ಇನ್ನೇನಾದ್ರು ಸರ್? ಬೈಕ್ಗಳು ಅಂತಂದ್ರೆ ಇದು HF 100 ಬರುತ್ತೆ ಸರ್. ಅಪ್ ಟು 70 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಸರ್. ಇವಾಗ ಸ್ವಿಗ್ಗಿ ಆಗ್ಲಿ, ಜಪ್ಟೋ ಆಗ್ಲಿ, ಅಥವಾ ಹೊರಗಡೆಯಿಂದ ಬಂದವರಾಗ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ಗಾರೆ ಕೆಲಸ ಮಾಡ್ತಾರೆ ಸರ್. ಇವಾಗ ಅವ್ರಿಗೆ ತುಂಬಾ ಅವಶ್ಯಕತೆ ಇರುತ್ತೆ ಸರ್ ಮೈಲೇಜ್ಗೆ. ಅವ್ರಿಗೆ ಗಾಡಿಗಳು ನೋಡ್ತಾ ಇರ್ತಾರೆ. ಈ HF 100 ಇದೆ ಸರ್. ಇದು ಕೂಡ ಅಷ್ಟೇನೆ ಸರ್. ಇದಕ್ಕೂ ಕೂಡ ಫುಲ್ ಫಿಟ್ಟಿಂಗ್ ಫ್ರೀ ಬರುತ್ತೆ ಸರ್. ಇನ್ನ ನಿಮ್ಗೆ ಹೋಂಡಾ CB ಶೈನ್ ಅಂತ ಬರುತ್ತೆ ಸರ್. ಈ ಹೋಂಡಾ CB ಶೈನು ಅಷ್ಟೇನೆ ಸರ್. ಇದರಲ್ಲೂ 3 to 4 ವೇರಿಯಂಟ್ ಮಾಡೆಲ್ ಬರುತ್ತೆ ಸರ್. ಇದಕ್ಕೂ ಕೂಡ 8,000 ಡೌನ್ ಪೇಮೆಂಟ್ ಕೊಡ್ತೇನೆ ಸರ್. ಇದಕ್ಕೂ ಕೂಡ ಫುಲ್ ಫಿಟ್ಟಿಂಗ್ ಫ್ರೀ ಕೊಡ್ತೇನೆ ಸರ್. ಸೂಪರ್. ಅಂದ್ರೆ ಬೋರಾ ಮೋಟಾರ್ಸ್ ಬಂದ್ರೆ ನಿಮ್ಗೆ ಹೆಲ್ಮೆಟ್ ಜೊತೆಗೆ ಫುಲ್ ಫಿಟ್ಟಿಂಗ್ ಫ್ರೀ ಕೊಡ್ತೇನೆ. 8,000 ರೂಪಾಯಿ ಗಾಡಿ ಕೊಟ್ಟು ಕಳಿಸ್ತೀರಿ? ಖಂಡಿತವಾಗ್ಲೂ ಕೊಡ್ತೇನೆ. ಎಸ್ ಸರ್, ಖಂಡಿತ ಕೊಡ್ತೇನೆ ಸರ್. ಸೂಪರ್ ಸರ್. ಇವಾಗ ಇದಕ್ಕಿಂತ ರೇಂಜ್ ಒಂಚೂರು ಹೈ ರೇಂಜು ನಾವು ಎಕ್ಸ್ಟ್ರಾ ಇದು ಮಾಡ್ತೀವಿ, ಡೌನ್ ಪೇಮೆಂಟ್ ಮಾಡ್ತೀವಿ, 8,000 ರೂಪಾಯಿ ಮೇಲೆ ನಮ್ಗೆ ಕೇಪಬಲ್ ಇದೆ, 20,000 ಡೌನ್ ಪೇಮೆಂಟ್ ಮಾಡ್ತೀವಿ ಅಂದ್ರೆ ಅಂಥವ್ರಿಗೆ ಆ ಥರದ ಗಾಡಿಗಳು ಬನ್ನಿ ಸರ್, ತೋರಿಸ್ತೇನೆ ಸರ್. ಖಂಡಿತವಾಗ್ಲೂ ತೋರಿಸ್ತೇನೆ ಸರ್. ಇನ್ನೊಂದು 2-3,000 ಡೌನ್ ಪೇಮೆಂಟ್ ಮಾಡ್ಕೋತೀನಿ ಅಂದ್ರೆ ಸರ್ 225cc ವೆಹಿಕಲ್ ಕೂಡ ಬರುತ್ತೆ. TVS ರೋನಿನ್ ಅಂತ ಬರುತ್ತೆ ಸರ್. ಇದಕ್ಕೂ ಕೂಡ 10,000 ಡೌನ್ ಪೇಮೆಂಟ್ ಕೊಡ್ತೇನೆ ಸರ್. ಇದನ್ನು ಕೂಡ ಸರ್ ನಿಮ್ಗೆ 4 to 5 ವೇರಿಯಂಟ್ ಬರುತ್ತೆ ಸರ್. ಒಂದೊಂದು ರೇಟ್ ಬರುತ್ತೆ ಸರ್.
ಅಲ್ಲ ಸರ್ ನೋಡಿ, ಒಂಚೂರು ಹೆವಿ ವೆಹಿಕಲ್ ನೀವು 10,000 ರೂಪಾಯಿಗೆಲ್ಲ ಡೌನ್ ಸರ್ ಖಂಡಿತವಾಗ್ಲೂ ಆಗುತ್ತೆ ಸರ್, ಖಂಡಿತವಾಗ್ಲೂ ಪ್ರೊಫೈಲ್ ಮೇಲೆ 100% ಮಾಡ್ಕೊಡ್ತೇನೆ ಸರ್. Super sir, ಆಗಲಿ super. ಜೆಂಟ್ಸ್ ಆಗಲಿ ಯಾವ್ದಾದ್ರು ಮಾಡ್ಕೊಡ್ತೇನೆ ಸರ್. ಓಕೆ ಸರ್, ಓಕೆ ಸರ್. ಇನ್ ಯಾವ್ದಾದ್ರು ಗಾಡಿ ಇದೆಯಾ ಸರ್? ಸರ್ ಇನ್ನ ಇದ್ರಲ್ಲೇ ಡಿಯೋ 125 ಕೂಡ ಬರುತ್ತೆ ಸರ್. ಓಕೆ, ಡಿಯೋ 125 ಕೂಡ 8,000 ಡೌನ್ ಪೇಮೆಂಟ್ ಮಾಡ್ಕೊಡ್ತೇನೆ ಸರ್. ಸೂಪರ್ ಸರ್, ಸೂಪರ್. ಎಸ್ ಸರ್, ಬನ್ನಿ ಸರ್. ಇದಕ್ಕಿಂತ ಸ್ವಲ್ಪ ಹೈ ಎಂಡ್ ರೇಂಜ್ ನೋಡ್ತೀನಿ ಅಂದ್ರೆ ಸರ್, ಎಸ್ ಸರ್ ಬನ್ನಿ ಸರ್. ನಿಮ್ಗೆ ಇದ್ರಲ್ಲೇ ಹೋಗ್ತು ಅಂದ್ರೆ ಸರ್ ಎಕ್ಸ್ಟ್ರೀಮ್ 125 ಕೂಡ ಬರುತ್ತೆ ಸರ್. ಎಕ್ಸ್ಟ್ರೀಮ್ 125 ಕೂಡ ಸರ್ 8,000 ಡೌನ್ ಪೇಮೆಂಟ್ ಕೊಡ್ತೇನೆ ಸರ್. ಸೂಪರ್. ಇದರಲ್ಲೂ 3 to 4 ವೇರಿಯಂಟ್ ಮಾಡೆಲ್ ಬರುತ್ತೆ ಸರ್. ಒಂದೊಂದು ರೇಟ್ ಚೇಂಜಸ್ ಆಗ್ತದೆ ಸರ್. ಇನ್ನ ಎಕ್ಸ್ಪಲ್ಸ್ ಬರುತ್ತೆ ಸರ್. ಇದರಲ್ಲಿ 2 ವೇರಿಯಂಟ್ ಮಾಡೆಲ್ ಬರುತ್ತೆ, ಒಂದು ಪ್ರೋ ಬರುತ್ತೆ, ಇನ್ನೊಂದು ರ್ಯಾಲಿ ಎಡಿಷನ್, 2 ತರ ಬರುತ್ತೆ ಸರ್. ಇದಕ್ಕೂ ಕೂಡ ಅಷ್ಟೇನೆ ನಿಮ್ಗೆ ಬಿಲೋ 15,000 ವರೆಗೂ ಡೌನ್ ಪೇಮೆಂಟ್ ಬರುತ್ತೆ ಸರ್. ಅಷ್ಟೇ? ಹೌದು ಸರ್, ಖಂಡಿತವಾಗ್ಲೂ ಸರ್. ಸರ್ ಏನ್ ಸರ್ ಬೇರೆ ಕಡೆ ಎಲ್ಲ ಹೋದ್ರೆ 30 ಅದೇ ರೇಂಜ್ ಅಲ್ಲಿ ಸ್ವಲ್ಪ ನಾನು ಡೌನ್ ಪೇಮೆಂಟ್ ಮಾಡ್ಕೋತೀನಿ ಅಂದ್ರೆ ಸರ್, RTR ಇದೆ ಸರ್, RTR 200 ಇದೆ, 160 ಇದೆ, 180 ಇದೆ ಸರ್. ನೀವು ಯಾವ್ದನ್ ಬೇಕಾದ್ರೂ ನೋಡ್ಬೋದು ಸರ್. ಅಲ್ಲ ಸರ್, ಇವಾಗ ಬೇರೆ ಕಡೆ ಎಲ್ಲ ಹೋದ್ರೆ ಸರ್ ಇವಾಗ 20 ಕೊಡಿ, 30 ಕೊಡಿ, 40 ಕೊಡಿ ಅಂತ ಕೇಳ್ತಾರಲ್ಲ ಸರ್. ಸರ್ ಇಲ್ಲ ಸರ್, ಬರೀ 8,000 ಡೌನ್ ಪೇಮೆಂಟ್ ಕೊಡ್ತೇನೆ ಸರ್. ಓಕೆ ಸರ್. ಇವಾಗ ಶೋರೂಮ್ ನಿಮ್ದು ಇಲ್ಲಿ ಒಂದೇ ಕಡೆ ಇದೆಯಾ ಸರ್? ಇಲ್ಲ, ನಮ್ದು ಇಲ್ಲೇ ಇಲ್ಲಿ 1.5 kilometers ಅಲ್ಲಿ ಇನ್ನೂ ಒಂದು ಬ್ರಾಂಚ್ ಇದೆ ಸರ್. ನೀವು ಅಲ್ಲೂ ಬಂದು ಬೇಕಾದ್ರೂ ನೋಡ್ಬೋದು ಸರ್. ಓಕೆ ಸರ್. ಎಸ್ ಸರ್. ಸರ್ ಇದೆ ಸರ್ ನಮ್ದು ಇನ್ನೊಂದು ಬ್ರಾಂಚ್ ಸರ್. ಓಕೆ ಓಕೆ. ಎಲ್ಲಿ ಬರುತ್ತೆ ಸರ್ ಇದು? ಇದು ನಿಮ್ಗೆ ಅಮ್ಮ ಅಷ್ಟಮ ರೋಡ್ ಬರುತ್ತೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡ್ ಬರುತ್ತೆ ಸರ್. ಓಕೆ. ಇಲ್ಲೂ ಎಲ್ಲ ಗಾಡಿಗಳು ಸರ್? ಇಲ್ಲೂ ಅಷ್ಟೇನೆ ಸರ್, ಎಲ್ಲಾ ತರ ವೆಹಿಕಲ್ಸ್ ಕೂಡ ಸಿಗುತ್ತೆ ಸರ್. ಇಲ್ಲೂ ಅಷ್ಟೇನೆ ಸ್ಪ್ಲೆಂಡರ್ ಇದೆ ಸರ್. ಓಕೆ. ಎಂಟರ್ 150 ಬರುತ್ತೆ ಸರ್. ಓಕೆ. ಆಕ್ಟಿವಾ ಇದೆ, ಜುಪಿಟರ್ ಇದೆ, ರೈಡರ್ ಇದೆ, HF100 ಇದೆ, ರೇಡಿಯೋನ್ ಇದೆ. ಓಕೆ. ನಿಮ್ಗೆ ಅಲ್ಲಿ ಏನ್ ನೋಡಿದ್ರಿ ಸರ್, ಇಲ್ಲೂ ಅಷ್ಟೇನೆ ಸರ್, ಎಲ್ಲಾ ತರ ವೆಹಿಕಲ್ ಕೂಡ ಸಿಗುತ್ತೆ. ಕೇವಲ 8,000 ಡೌನ್ ಪೇಮೆಂಟ್ ಕೂಡ ಕೊಡ್ತೇನೆ ಸರ್. ಅಷ್ಟೇ? ಸೇಮ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್, ಬೆಂಗಳೂರು ಅಡ್ರೆಸ್ ಇಲ್ಲ, ಕರೆಂಟ್ ಬಿಲ್ ಒಂದು ಇದ್ರೆ ಸಾಕು. ಓಕೆ, ನಡೀರಿ ಸರ್. ಬನ್ನಿ ಸರ್, ನೀವು ಇಲ್ಲೇ ಕೂತಿದ್ದಾರೆ, ಫೈನಾನ್ಸ್ ಎಕ್ಸಿಕ್ಯೂಟಿವ್ ಕೂಡ ಇರ್ತಾರೆ ಸರ್ ಇಲ್ಲೇ. ನೀವು ಯಾವುದೇ ಬಂತು ಅಂದ್ರೆ ವಿತಿನ್ 1 hour ಅಲ್ಲಿ ಸ್ಪಾಟ್ ಅಪ್ರೂವಲ್ ತಗೊಂತೇನೆ ಸರ್. ತಗೊಳ್ತೀರಿ? ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸಪೋಸ್ ನೀವು ಇವಾಗ ಕಾಲ್ಸ್ ಆಗಲಿ ಅಥವಾ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೋದು ಸರ್. ನೀವು ಸಿಬಿಲ್ ಚೆಕ್ ಮಾಡಿ ಅಂತ ಹೇಳ್ಬೋದು ಸರ್, ಡಾಕ್ಯುಮೆಂಟ್ಸ್. ಆವಾಗ ನೀವು ನನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್, ಇನ್ಕ್ಲೂಡಿಂಗ್ ಜೊತೆಗೆ ಈಗ 8,000 ರೂಪಾಯಿ ಡೌನ್ ಪೇಮೆಂಟ್ ಅಂತ ಏನು ಹೇಳಿದ್ದೇನೆ, ಅದರಲ್ಲಿ ನೀವು 1,000 rupees ಕೊಟ್ಟು ಬುಕಿಂಗ್ ಮಾಡಬೇಕಾಗುತ್ತೆ. ಬುಕಿಂಗ್ ಮಾಡಿ ಅಪ್ರೂವಲ್ ಮಾಡಿಕೊಂತೇನೆ, ಅಪ್ರೂವಲ್ ಆಯ್ತಾ ಬಂದು ನೀವು ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗ್ಬೋದು ಸರ್. ಇನ್ ಕೇಸ್ ನಿಮ್ದು ಅಪ್ರೂವಲ್ ಆಗಲ್ಲ ಅಂತಂದ್ರೂ ಸರ್, ನೀವೇನು ಬುಕಿಂಗ್ 1,000 ರೂಪಾಯಿ ಅಡ್ವಾನ್ಸ್ ಮಾಡಿರ್ತೀರಾ ಆ ಅಮೌಂಟು ಕೂಡ ವಾಪಸ್ ರೀಫಂಡ್ ಕೊಡ್ತೇನೆ ಸರ್. ಓಕೆ ಸರ್. ಓಕೆ, ಸೂಪರ್ ಸರ್, ಸೂಪರ್. ಮೊಪೆಟಲ್ಲಿ ಯಾವುದೇ ವೆಹಿಕಲ್ ತೊಗೊಂಡ್ರು ಸರ್, ಸೈಡ್ ಸ್ಟ್ಯಾಂಡು, ಫುಟ್ ರೆಸ್ಟು, ಸೀಟ್ ಕವರು, ಫ್ಲೋರ್ ಮ್ಯಾಟು, ಗ್ರಿಪ್ ಕವರು, ಹೆಲ್ಮೆಟು, ನಂಬರ್ ಪ್ಲೇಟ್ ಫ್ರೇಮ್, ಇದಿಷ್ಟು ಕೂಡ ಫ್ರೀ ಕೊಡ್ತೇನೆ ಸರ್. ಅದೇ ನೀವು ಇನ್ಕ್ಲೂಡಿಂಗ್ ಬೈಕಲ್ಲಿ ತೊಗೊಂಡ್ರೆ ಬೈಕಲ್ಲಿ ಫುಲ್ ಫಿಟ್ಟಿಂಗ್ ಫ್ರೀ ಕೊಡ್ತೇನೆ ಸರ್. ಏನೇನು ಫ್ರೀ ಬರುತ್ತೆ ಅಂತಂದರೆ ಕ್ರಾಶ್ ಕಾರ್ಡು, ಇಂಜಿನ್ ಪ್ಲೇಟು, ಮ್ಯಾಟು, ಸೀಟ್ ಕವರು, ಲೇಡೀಸ್ ಹ್ಯಾಂಡು, ಟ್ಯಾಂಕ್ ಕವರು, ಹೆಲ್ಮೆಟು, ನಂಬರ್ ಪ್ಲೇಟ್ ಫ್ರೇಮ್, ಇದಿಷ್ಟು ಕೂಡ ಕೊಡ್ತೇನೆ ಸರ್. ನಮ್ಮ ಹತ್ರ ಸರ್ ವಾಂಟೆಡ್ ವೇಕೆನ್ಸಿ ಇದೆ ಸರ್. ಮೆಕ್ಯಾನಿಕ್ ಆಗಲಿ ಅಥವಾ ಹೆಲ್ಪರ್ ಆಗಲಿ ಅವಶ್ಯಕತೆ ಇದ್ದಾರೆ, ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರೋದು ವಿಸಿಟ್ ಮಾಡ್ಬೋದು ಸರ್. ನಿಮ್ಗೆ ಯಾವುದೇ ಸಂಕೋಚ ಬೇಡ ಸರ್. 8,000 ರೂಪಾಯಿ ತೊಗೊಂಬನ್ನಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಪಾಸ್ಬುಕ್. ಬೆಂಗಳೂರಲ್ಲಲ್ವಾ, ಹೊರ್ಗಡೆ ಅವರ ಬೆಂಗಳೂರಲ್ಲಿ ಇದ್ದೀರಾ, ಜಸ್ಟ್ ಒಂದು ಕರೆಂಟ್ ಬಿಲ್ ಅಂತ ತೊಗೊಂಬನ್ನಿ ಸರ್. ಈ ಕರೆಂಟ್ ಬಿಲ್ ತೊಗೊಂಬನ್ನಿ, ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಗಾಡಿ ತೊಗೊಂಡೋಗಿ. ಬಂದು ನೀವು ಗಾಡಿ ತೊಗೊಂಡೋಗಿ ಸರ್, ಸಂಪಾದನೆ ಮಾಡಿ, ಜೀವನದಲ್ಲಿ ಸಕ್ಸಸ್ ಆಗಿ ಸರ್. ಎಲ್ಲಿಗೆ ಬರಬೇಕು? ಬೋರಾ ಮೋಟ್ರಸ್ ಸರ್. ಎಲ್ಲಿ ಬರುತ್ತೆ ಸರ್? ಸೊನ್ನೆನಹಳ್ಳಿ, ಮಾರುತಿ ನಗರ, ಕೆಂಗೇರಿ ಸರ್. ಸರ್ ಗೊತ್ತಾಗ್ಲಿಲ್ಲ ಅಡ್ರೆಸ್ ಅಂತಂದ್ರೆ? ಸರ್ ಜಸ್ಟ್ ಒಂದು ಕಮೆಂಟ್ ಮಾಡಿ ಆಯ್ ಅಂತ ಸರ್, ಲೊಕೇಶನ್ ಸೆಂಡ್ ಮಾಡ್ತೇನೆ ಸರ್. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಗುಡ್ ಲಕ್ ಸರ್.